Today I start the new concept of third chapter, that is the law of diminishing marginal product or the law of variable proportions. The marginal product first increases and then begins to fall. This tendency of marginal product to first increases and then fall is called the law of diminishing marginal product or the law of variable proportions. According to the law of variable proportions, the marginal product of a factor input initially rises with its employment level, but after reaching a certain level of employment, it starts falling. So here in production process, the number of the factors of production or inputs are used, but the initial stage of the employment of inputs, the marginal product of that input increases. When it reaches certain level of output, that it will start diminishing. That the tendency is called as the law of variable proportion. ಇಂದು ನಾನು ಮೂರನೆಯ ಅಧ್ಯಾಯದ ಮತ್ತೊಂದು ಪರಿಕಲ್ಪನೆಯಾದಂಥ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮವನ್ನು ವಿವರಿಸುತ್ತೇನೆ. ಅಂದರೆ ಸೀಮಾಂತ ಉತ್ಪನ್ನ ಆರಂಭದಲ್ಲಿ ಏರಿಕೆಯಾಗಿ ನಂತರ ಇಳಿಕೆಯಾಗಲು ಪ್ರಾರಂಭಿಸುತ್ತದೆ. ಅಂದರೆ ಸೀಮಾಂತ ಉತ್ಪನ್ನದ ಈ ಪ್ರವೃತ್ತಿಯನ್ನು ನಾವು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ ಎಂದು ಕರೆಯುತ್ತೇವೆ. ಅಂದರೆ ಬದಲಾಗುವ ಪರಿಮಾಣಗಳ ನಿಯಮದ ಪ್ರಕಾರ ಆರಂಭದಲ್ಲಿ ಉತ್ಪಾದನಾಂಗದ ಬಳಕೆಯ ಹೆಚ್ಚಳದೊಂದಿಗೆ ಉತ್ಪನ್ನದ ಮಟ್ಟವೂ ಕೂಡ ಅಧಿಕವಾಗುತ್ತಾ ಹೋಗುತ್ತದೆ. ಒಂದು ಉತ್ಪಾದನಾ ಘಟಕದ ಸೀಮಾಂತ ಉತ್ಪನ್ನವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಅದರ ಬಳಕೆಯು ಒಂದು ಹಂತವನ್ನು ತಲುಪಿದ ನಂತರ ಉತ್ಪನ್ನದ ಮಟ್ಟವು ಇಳಿಕೆಯಾಗಲು ಆರಂಭಿಸುತ್ತದೆ ಎಂಬುದನ್ನು ಈ ನಿಯಮ ವಿವರಿಸುತ್ತದೆ. ಅಂದರೆ ಒಂದು ಉತ್ಪಾದನಾ ಘಟಕವನ್ನು ಹೆಚ್ಚಿಸಿದಂತೆ ಅದು ಆರಂಭದಲ್ಲಿ ಅಧಿಕ ಪ್ರಮಾಣದ ಉತ್ಪನ್ನವನ್ನು ನೀಡುತ್ತಾ ಒಂದು ಹಂತವನ್ನು ತಲುಪಿದ ನಂತರದಲ್ಲಿ ಅದು ಇಳಿಮುಖವಾದಂಥ ಉತ್ಪನ್ನವನ್ನು ನೀಡುತ್ತದೆ ಎಂಬುದನ್ನು ವಿವರಿಸುವುದಕ್ಕೆ ಬದಲಾಗುವ ಪರಿಮಾಣಗಳ ನಿಯಮ ಎಂದು ನಾವು ಕರೆಯುತ್ತೇವೆ. ಇನ್ನು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮದ ಪ್ರಕಾರ ಇತರ ಆದಾನಗಳನ್ನು ಸ್ಥಿರವಾಗಿಟ್ಟು ಒಂದು ಆದಾನದ ಪ್ರಮಾಣವನ್ನು ಏರಿಕೆ ಮಾಡಿದಂತೆ ಆ ಆದಾನದಿಂದ ಬರ್ತಕ್ಕಂಥ ಪ್ರತಿಫಲವು ಏರಿಕೆಯಾಗುತ್ತಾ ಹೋಗುತ್ತದೆ. ಆ ಆದಾನದ ಪ್ರತಿಫಲ ಅಥವಾ ಉತ್ಪನ್ನವು ಒಂದು ಹಂತವನ್ನು ಅಥವಾ ಬಿಂದುವನ್ನು ತಲುಪಿದ ನಂತರ ಅದರ ಉತ್ಪನ್ನದ ಮಟ್ಟವು ಇಳಿಕೆಯಾಗುತ್ತದೆ ಎಂಬುದನ್ನು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮವು ವಿವರಿಸುತ್ತದೆ. ಅಂದರೆ ಇತರ ಎಲ್ಲ ಉತ್ಪಾದನಾ ಅಂಗಗಳನ್ನು ಸ್ಥಿರವಾಗಿಟ್ಟು ಯಾವುದೋ ಒಂದು ಆದಾನದ ಪ್ರಮಾಣವನ್ನು ನಾವು ಏರಿಕೆ ಮಾಡಿದಾಗ ಅಥವಾ ಹೆಚ್ಚಿಗೆ ಮಾಡಿದಾಗ ಅದರ ಉತ್ಪನ್ನವು ಆರಂಭದಲ್ಲಿ ಏರಿಕೆಯಾಗಿ ನಂತರದಲ್ಲಿ ಇಳಿಕೆಯಾಗುತ್ತಾ ಹೋಗುತ್ತದೆ ಎಂಬುದನ್ನು ನಾವು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಎಂದು ಕರೆಯುತ್ತೇವೆ. Why does
this happen in economy? In order to understanding this concept, we first define the concept of factor proportion. The ratio in which the two inputs are produced or two inputs are combined to produce output is called as factor proportion. It means rate at which two inputs are combined to produce output is called as the factor proportion. As we held, one factor constant or fixed and keep other factors increasing, the factor proportions it changes. Initially, as we increase the amount of variable input, the factor proportions become more and more suitable for the production and marginal product increases. But after certain level of employment, the production process becomes crowded with the variable factor. Then reaching the level, marginal product starts falling. This law can be illustrated with the help of table and diagram. ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಒಂದು ಉತ್ಪಾದನಾ ಅಂಗವನ್ನು ಹೆಚ್ಚಿಸಿದಂತೆ ಅದು ಆರಂಭದಲ್ಲಿ ಅದರ ಸೀಮಾಂತ ಉತ್ಪನ್ನವು ಏರಿಕೆಯಾಗಿ ನಂತರದಲ್ಲಿ ಇಳಿಕೆಯಾಗುತ್ತಾ ಹೋಗುತ್ತದೆ. ಏಕೆ ಈ ರೀತಿಯಾಗಿ ಸಂಭವಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಆದಾನಗಳ ಸಂಯೋಜನೆಯ ಅಥವಾ ಆದಾನಗಳ ಪರಿಮಾಣಗಳ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಅಂದರೆ ಯಾವ ಅನುಪಾತದಲ್ಲಿ ಎರಡು ಆದಾನಗಳು ಕೂಡಿಕೊಂಡು ಉತ್ಪನ್ನವನ್ನು ಉತ್ಪಾದಿಸುತ್ತವೆ ಎಂಬುದನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಆದಾನಗಳ ಪರಿಮಾಣ ಎಂದು ಕರೆಯುತ್ತೇವೆ. ಅಂದರೆ ಎರಡು ಆದಾನಗಳು ಕೂಡಿಕೊಂಡು ಒಂದು ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲು ಸಾಧ್ಯ ಎಂಬುದನ್ನು ವ್ಯಕ್ತಪಡಿಸುವುದಕ್ಕೆ ಅಥವಾ ವಿವರಿಸುವುದಕ್ಕೆ ನಾವು ಆದಾನಗಳ ಪರಿಮಾಣ ಎಂದು ಕರೆಯುತ್ತೇವೆ. ನಾವು ಆದಾನದ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದು ಆದಾನವನ್ನು ಹೆಚ್ಚಿಸುತ್ತಾ ಹೋಗುವುದರಿಂದ ಉತ್ಪಾದನಾಂಗಗಳ ಸೀಮಾಂತ ಪ್ರತಿಫಲವು ಹೆಚ್ಚಾಗುತ್ತಾ ಹೋಗುತ್ತದೆ. ಏಕೆಂದರೆ ಉತ್ಪಾದನಾಂಗಗಳ ಅನುಪಾತದಲ್ಲಿ ಇಲ್ಲಿ ಬದಲಾವಣೆಯಾಗುತ್ತಾ ಹೋಗುತ್ತದೆ. ಹೀಗಾಗಿ ಪ್ರಾರಂಭದಲ್ಲಿ ನಾವು ಬದಲಾಗುವ ಆದಾನವನ್ನು ಹೆಚ್ಚಿಸಿದಂತೆ ಉತ್ಪಾದನಾ ಅನುಪಾತಗಳು ಉತ್ಪಾದನೆಗೆ ಹೆಚ್ಚು ಸೂಕ್ತವಾಗುತ್ತಾ ಹೋಗಿ ಉತ್ಪನ್ನವು ಹೆಚ್ಚಾಗುತ್ತಾ ಹೋಗುತ್ತದೆ. ಇನ್ನು ಉತ್ಪಾದನಾ ಪ್ರಕ್ರಿಯೆಯು ಬದಲಾಗುವ ಆದಾನದೊಂದಿಗೆ ತುಂಬ ಕಿಕ್ಕೇರಿದು ಅಥವಾ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನಾಂಗಗಳು ಹೆಚ್ಚಾದಾಗ ಇಂತಹ ಸಂದರ್ಭದಲ್ಲಿ ಆ ಹೆಚ್ಚಿಗೆಯಾದಂಥ ಉತ್ಪಾದನಾಂಗಗಳು ಅಥವಾ ಆದಾನಗಳ ಸೀಮಾಂತ ಪ್ರತಿಫಲವು ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಹಂತದಲ್ಲಿ ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನವು ಇಳಿಮುಖವಾಗಲು ಪ್ರಾರಂಭಿಸುತ್ತದೆ. ಅಂದರೆ ಯಾವುದೋ ಒಂದು ಆದಾನವನ್ನು ನಾವು ಹೆಚ್ಚಿಸುತ್ತಾ ಹೋದಂತೆ ಆ ಆದಾನದಿಂದ ಬರ್ತಕ್ಕಂಥ ಸೀಮಾಂತ ಉತ್ಪನ್ನವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇನ್ನು ಈ ನಿಯಮವನ್ನು ಒಂದು ಉದಾಹರಣೆಯ ಮೂಲಕ ಕೋಷ್ಟಕ ಹಾಗೂ ರೇಖಾಚಿತ್ರದ ಮೂಲಕ
ವಿವರಣೆಯನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, a farmer has a 4 hectares of land. When he increases the labor input, the total product, marginal product and average product increases in the beginning. According to the table, when farmers increases or the applies 3 unit of labor, in that moment the marginal product is at highest level, that is the 16 unit. At the same moment, the average product is also the highest rate, that is the 13.33. When farmer uses the 4th unit of labor, the marginal product and average product both they start decreasing. So in the 4 hectares of the land, and farmers they increases number of the labors, that is 1, 2, 3, 4, 5 and 6. The marginal product and average product, they at the stage of the beginning they both increases. Then they after the 3rd unit of the labor, both will is at the diminishing rate. Then this table we explain with the help of diagram. Here the OX axis they indicate the number of labor, then the OY, the vertical lines, they indicates the total product, marginal product and average product. Then when farmer they increases the number of the labors, that is 1, 2, 3, 4, 5 and 6, the total output also increases by 10 unit to highest, that is the 57 units according to the table. When we draw a line of the total product on the graph paper, we get the line that is the total product, and when the labor is in 1 unit, the total product is at the 10 unit. So then the second, when he uses the labor in its second, that moment the output rises by 24 unit. In the 3rd unit of the labor, the total production rises by 40 unit. Then when he goes on the increasing level of the labor, that moment the total product increases also 50, 56 and 57 unit. So when we join all these points on the graph paper, we get a curve. That curve is called as the total product. Then the marginal product at the 1 unit of the labor, here the marginal product is 10 unit. Then the farmer they applies 2nd unit of labor, then the marginal product increases by the 14 unit. In the 3rd unit, that rises by once again the highest level, that is 16 units. When the farmer they applies the 4th unit of the labor, in that moment the marginal the product decreasing at the 10 unit of output. Then when he goes on the increasing the labor the unit, then the marginal product will be at diminishing rate, that is the 6 unit and 1 unit. So when we join all these points on the graph paper, we get a curve. That curve is called as the marginal product curve. Then the average product, in case of the average product, here also the first unit, the 10 unit output is there, then second unit labor, there is the 12 unit of the output is there,
Then the third unit here, the highest level, that is 30.33 output is there. When the farmer uses fourth, fifth and sixth unit of the labor, that moment average product goes on the diminishing the rate, that is by 12.5 and 11.2 and 9.5. So when we design all these points on the graph paper, we get a curve. That curve is called as average product curve. So here when the number of the labor inputs increasing, then the initial stage, the output of marginal, the product and average product is at the increasing level. Of when they reach the certain the level of output, apart from that they will the diminishing rate. ಇನ್ನು ಇಲ್ಲಿ ಈ ಆದಾಯಗಳ ಪ್ರಮಾಣಗಳನ್ನು ನಾವು ಏರಿಕೆ ಮಾಡುತ್ತಾ ಹೋದಂತೆ ಕೆಲವು ಹಂತದವರೆಗೆ ಉತ್ಪನ್ನವು ಏರಿಕೆಯಾಗುತ್ತಾ ಹೋಗಿ ನಂತರದಲ್ಲಿ ಇಳಿಕೆಯಾಗುತ್ತದೆ. ಇದನ್ನು ಅಥವಾ ಈ ನಿಯಮವನ್ನು ನಾವು ಈ ಕೋಷ್ಟಕದ ಮೂಲಕ ಮತ್ತು ರೇಖಾಚಿತ್ರದ ಮೂಲಕ ವಿವರಿಸಬಹುದು. ಉದಾಹರಣೆಗೆ 4 ಹೆಕ್ಟೇರ್ನಷ್ಟು ಒಬ್ಬ ರೈತನು ಭೂಮಿಯನ್ನು ಹೊಂದಿದಾಗ ಆತನು ಶ್ರಮದ ಸಂಖ್ಯೆಯನ್ನು 1, 2, 3, 4, 5 ಮತ್ತು 6 ಈ ರೀತಿಯಾಗಿ ಏರಿಕೆ ಮಾಡುತ್ತಾ ಹೋದಂತೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡು ಆರಂಭದಲ್ಲಿ ಏರಿಕೆಯಾಗಿ ನಂತರದಲ್ಲಿ ಇಳಿಕೆಯಾಗುತ್ತಾ ಹೋಗುತ್ತವೆ ಎಂಬುದನ್ನು ಈ ಕೋಷ್ಟಕವು ವಿವರಿಸುತ್ತದೆ. ಯಾವಾಗ ರೈತನು 3ನೆಯ ಶ್ರಮವನ್ನು ಬಳಕೆ ಮಾಡುತ್ತಾನೆ, ಆಗ ಇಲ್ಲಿ ಸೀಮಾಂತ ಉತ್ಪನ್ನವು ಗರಿಷ್ಠ ಮಟ್ಟ ಅಂದರೆ 16 ಘಟಕಗಳಿಗೆ ಏರಿಕೆಯಾಗುತ್ತದೆ. ಇದೇ ಸಂದರ್ಭದಲ್ಲಿ ಸರಾಸರಿ ಉತ್ಪನ್ನದ ಪ್ರಮಾಣವು ಕೂಡ ಗರಿಷ್ಠ 13.33ಕ್ಕೆ ಏರಿಕೆಯಾಗಿದೆ. ಯಾವಾಗ 4ನೇ ಘಟಕವನ್ನು ರೈತನು ಶ್ರಮವನ್ನು ಬಳಕೆ ಮಾಡುತ್ತಾನೆ, ಆಗ ಸೀಮಾಂತ ಉತ್ಪನ್ನದ ಮಟ್ಟವು 16ರಿಂದ 10ಕ್ಕೆ ಇಳಿಕೆಯಾಗುತ್ತದೆ. ಅದೇ ರೀತಿಯಲ್ಲಿ ಸರಾಸರಿ ಉತ್ಪನ್ನದ ಮಟ್ಟವೂ ಕೂಡ 13.33ರಿಂದ 12.5ಕ್ಕೆ ಇಳಿಕೆಯಾಗುತ್ತದೆ. ಅಂದರೆ ಆದಾಯಗಳ ಪ್ರಮಾಣವನ್ನು ಹೆಚ್ಚುತ್ತಾ ಹೋದಂತೆ ಸೀಮಾಂತ ಉತ್ಪನ್ನದ ಪ್ರಮಾಣವು ಹಾಗೂ ಸರಾಸರಿ ಉತ್ಪನ್ನದ ಪ್ರಮಾಣವು ಆರಂಭದಲ್ಲಿ ಏರಿಕೆಯಾಗಿ ನಂತರದಲ್ಲಿ ಇಳಿಕೆಯಾಗುತ್ತದೆ ಎಂಬುದನ್ನು ಈ ಕೋಷ್ಟಕವು ವಿವರಿಸುತ್ತದೆ. ಇನ್ನು ಈ ಕೋಷ್ಟಕವನ್ನು ನಾವು ರೇಖಾಚಿತ್ರದ ಮೂಲಕವೂ ಕೂಡ ವಿವರಿಸಬಹುದು. ಇನ್ನು OX ತಲಾಕ್ಷವು 1, 2, 3, 4, 5 ಮತ್ತು 6 ಇದು ಶ್ರಮದ ಸಂಖ್ಯೆಯನ್ನು ವಿವರಿಸುತ್ತದೆ. OY ಲಂಬಾಕ್ಷವು ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನು ವಿವರಿಸುತ್ತದೆ. ಇಲ್ಲಿ ಕೋಷ್ಟಕದ ಪ್ರಕಾರ ಒಂದು ಶ್ರಮದ ಘಟಕವಿದ್ದಾಗ ಒಟ್ಟು ಉತ್ಪನ್ನದ ಮಟ್ಟವು 10 ಆಗಿರುತ್ತದೆ. ಇನ್ನು ಶ್ರಮವನ್ನು 2 ಘಟಕಗಳಿಗೆ ಏರಿಕೆ ಮಾಡಿದಾಗ ಉತ್ಪನ್ನದ ಮಟ್ಟವು 24ಕ್ಕೆ ಏರಿಕೆಯಾಗಿದೆ. ಇನ್ನು ಶ್ರಮದ ಘಟಕವನ್ನು 3ಕ್ಕೆ ಹೆಚ್ಚಿಸಿದಾಗ ಒಟ್ಟು ಉತ್ಪನ್ನದ ಮಟ್ಟವು 40ಕ್ಕೆ ಏರಿಕೆಯಾಗಿದೆ. ಹೀಗೆ ಶ್ರಮವು 4, 5 ಮತ್ತು 6 ಘಟಕಗಳಿಗೆ ಹೆಚ್ಚಾದಂತೆ ಒಟ್ಟು ಉತ್ಪನ್ನದ ಮಟ್ಟವೂ ಕೂಡ 50, 56 ಮತ್ತು 57ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಗ್ರಾಫ್ ಪೇಪರ್ ಮೇಲೆ ನಾವು ಈ ಎಲ್ಲ ಬಿಂದುಗಳನ್ನು ಸೇರಿಸುವ ಮೂಲಕ ಪಡೆಯಬಹುದಾದಂಥ ರೇಖೆಗೆ ಒಟ್ಟು ಉತ್ಪನ್ನದ ರೇಖೆ ಎಂದು ಕರೆಯುತ್ತೇವೆ. ಇನ್ನು ಇದೇ ರೀತಿಯಲ್ಲಿ ನಾವು ಸೀಮಾಂತ ಉತ್ಪನ್ನವನ್ನು ತೆಗೆದುಕೊಂಡಾಗ ಒಂದು ಘಟಕದ ಶ್ರಮದಲ್ಲಿ ಸೀಮಾಂತ ಉತ್ಪನ್ನವು 10 ಆಗಿದ್ದು, 2ನೇ ಘಟಕದ ಬಳಕೆಯಲ್ಲಿ ಸೀಮಾಂತ ಉತ್ಪನ್ನವು 10ರಿಂದ 14ಕ್ಕೆ ಏರಿಕೆಯಾಗಿದೆ. ಇನ್ನು 3ನೇ ಘಟಕದಲ್ಲಿ ಗರಿಷ್ಠ 16ಕ್ಕೆ ಏರಿಕೆಯಾಗಿದೆ. ಇನ್ನು 4, 5 ಮತ್ತು 6 ಘಟಕಗಳನ್ನು ಬಳಕೆ ಮಾಡಿದಾಗ ಸೀಮಾಂತ ಉತ್ಪನ್ನದ ಮಟ್ಟವು 16ರಿಂದ 10, 6 ಮತ್ತು 1 ಘಟಕಗಳಿಗೆ ಇಳಿಕೆಯಾಗಿದೆ. ಹೀಗೆ ಇಲ್ಲಿ ನಾವು ಈ ಎಲ್ಲ ಬಿಂದುಗಳನ್ನು ಈ ಗ್ರಾಫ್ ಪೇಪರ್ ಮೇಲೆ
ಜೋಡಿಸಿದಾಗ ಬರ್ತಕ್ಕಂಥ ರೇಖೆಯನ್ನು ನಾವು ಸೀಮಾಂತ ಉತ್ಪನ್ನದ ರೇಖೆ ಎಂದು ಕರೆಯುತ್ತೇವೆ. ಇನ್ನು ಸರಾಸರಿ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಮೊದಲನೇ ಘಟಕ ಶ್ರಮವನ್ನು ಬಳಕೆ ಮಾಡಿದಾಗ ಇಲ್ಲಿಯೂ ಕೂಡ 10ರಷ್ಟು ಸರಾಸರಿ ಉತ್ಪನ್ನವಿದೆ. ಇನ್ನು ಎರಡನೇ ಘಟಕವನ್ನು ಬಳಕೆ ಮಾಡಿದಾಗ ಉತ್ಪನ್ನದ ಮಟ್ಟವು 12ಕ್ಕೆ ಏರಿಕೆಯಾಗಿದೆ. ಮೂರನೇ ಘಟಕವನ್ನು ಬಳಕೆ ಮಾಡಿದಾಗ 13.33ಕ್ಕೆ ಏರಿಕೆಯಾಗಿದೆ. 4, 5 ಮತ್ತು 6 ಘಟಕಗಳನ್ನು ಬಳಕೆ ಮಾಡಿದಂತೆ ಸರಾಸರಿ ಉತ್ಪನ್ನದ ಪ್ರಮಾಣವು 12.5, 11.2 ಮತ್ತು 9.5ಕ್ಕೆ ಏರಿಕೆಯಾಗಿದ್ದನ್ನು ನಾವು ನೋಡುತ್ತೇವೆ. ಅಂದರೆ ಹೀಗೆ ಇಲ್ಲಿ ಆರಂಭದಲ್ಲಿ ಸರಾಸರಿ ಉತ್ಪನ್ನ ಮತ್ತು ಅಂಚಿನ ಉತ್ಪನ್ನಗಳೆರಡೂ ಶ್ರಮದ ಸಂಖ್ಯೆ ಹೆಚ್ಚಾದಂತೆ ಏರಿಕೆಯಾಗುತ್ತಾ ಹೋಗಿವೆ. ಒಂದು ಹಂತದ ನಂತರದಲ್ಲಿ ಆ ಎರಡು ಆದಾನಗಳು ಹೆಚ್ಚಾದಂತೆ ಇಲ್ಲಿ ಸರಾಸರಿ ಮತ್ತು ಸೀಮಾಂತ ಉತ್ಪನ್ನಗಳೆರಡೂ ಇಳಿಕೆಯಾಗುತ್ತಾ ಹೋಗಿವೆ ಎಂಬುದನ್ನು ಇದು ವಿವರಿಸುತ್ತದೆ. ಹೀಗೆ ಬದಲಾಗುವ ಪರಿಮಾಣಗಳ ನಿಯಮದಲ್ಲಿ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮದಲ್ಲಿ ಆರಂಭದಲ್ಲಿ ಯಾವುದೋ ಒಂದು ಉತ್ಪಾದನಾಂಗವನ್ನು ಅಥವಾ ಆದಾನವನ್ನು ಹೆಚ್ಚಿಸುತ್ತಾ ಹೋದಂತೆ ಅದರಿಂದ ಬರುವ ಉತ್ಪನ್ನದ ಮಟ್ಟವು ಆರಂಭದಲ್ಲಿ ಏರಿಕೆಯಾಗುತ್ತಾ ಹೋಗಿ ಒಂದು ಹಂತವನ್ನು ತಲುಪಿದ ನಂತರ ಅದರ ಪ್ರಮಾಣವು ಇಳಿಕೆಯಾಗುತ್ತಾ ಹೋಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಹೀಗೆ ಆದಾನಗಳ ಬದಲಾವಣೆಯಿಂದ ಸೀಮಾಂತ ಉತ್ಪನ್ನವು ಆರಂಭದಲ್ಲಿ ಏರಿಕೆಯಾಗಿ ನಂತರದಲ್ಲಿ ಇಳಿಕೆಯಾಗುವ ಪ್ರವೃತ್ತಿಯನ್ನು ನಾವು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮ ಎಂದು ಕರೆಯುತ್ತೇವೆ. Tomorrow I will start the next concept of total product, average product and marginal product curves. ಇನ್ನು ನಾನು ನಾಳಿನ ವರ್ಗದಲ್ಲಿ ಮತ್ತೊಂದು ಪರಿಕಲ್ಪನೆಯಾದಂಥ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ರೇಖೆಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ.